ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ಲೋಕ ಗಾಯನದೊಂದಿಗೆ ಸಂಕ್ಷಿಪ್ತ ಅರ್ಥ ಸಹಿತ ಅವಧೂತ ಗೀತೆಯ 6ನೆಯ ಅಧ್ಯಾಯಕ್ಕೆ ಸ್ವಾಗತ. ಅಥ ಷಷ್ಠಮೋಧ್ಯಾಯಃ. ಶ್ರೀ ದತ್ತ ಉವಾಚ. ಬಹುಧಾ ಶ್ರುತಯಃ ಪ್ರವದಂತಿ ವಯಂ ವಿಯದಾದಿರಿದಂ ಮೃಗತೋಯ ಸಮಂ ಯದಿ ಚೈಕ ನಿರಾತರ ಸರ್ವಶಿವಂ ಉಪಮೇಯಮಥೋ ಉಪಮಾ ಚ ಕಥಂ. ಶ್ರೀ ದತ್ತನು ಹೇಳಿದನು, ಆಕಾಶಾದಿ ಈ ಪ್ರಪಂಚವೆಲ್ಲ ನಮ್ಮ ಸಹಿತ ಒಂದು ಮರೀಚಿಕೆಯಂತೆ ಎಂದು ಅನೇಕ ಶ್ರುತಿಗಳು ಹೇಳುವವು. ನಿರಂತರವಾದ ಸರ್ವಮಂಗಳ ತತ್ವ ಒಂದೇ ಸತ್ಯವಾದರೆ ಅಲ್ಲಿ ಉಪಮಾನ ಅಥವಾ ಉಪಮೇಯ ಹೇಗೆ ಇರುವುದು? ಅವಿಭಕ್ತಿ ವಿಭಕ್ತಿ ವಿಹೀನ ಪರಂ ನನು ಕಾರ್ಯ ವಿಕಾರ್ಯ ವಿಹೀನ ಪರಂ ಯದಿ ಚೈಕ ನಿರಾತರ ಸರ್ವಶಿವಂ ಯಜನೋ ಚ ಕಥಂ ತಪನಂ ಚ ಕಥಂ. ಪರತತ್ವವು ವಿಭಕ್ತವಾಗಿಲ್ಲ, ಅವಿಭಕ್ತವಾಗಿಲ್ಲ. ಅದು ಕಾರ್ಯವೂ ಅಲ್ಲ, ವಿಕಾರ್ಯವೂ ಅಲ್ಲ. ನಿರಂತರವಾಗಿರುವ ಸರ್ವಮಂಗಳ ತತ್ವ ಒಂದೇ ಸತ್ಯವಾದರೆ ಯಜ್ಞ ತಪಸ್ಸುಗಳಿಗೆ ಅಲ್ಲಿ ಎಡೆ ಎಲ್ಲಿರುವುದು? ಮನ ಏವ ನಿರಂತರ ಸರ್ವಗತಂ ಹ್ಯವಿಶಾಲ ವಿಶಾಲ ವಿಹೀನ ಪರಂ ಮನ ಏವ ನಿರಂತರ ಸರ್ವಶಿವಂ ಮನಸಾಪಿ ಕಥಂ ವಚಸಾ ಚ ಕಥಂ. ನಿರಂತರವೂ ಸರ್ವಗತವೂ ಆದದ್ದು ಮನಸ್ಸೇ. ಏಕೆಂದರೆ ಪರತತ್ವವು ವಿಶಾಲವೂ ಅಲ್ಲ, ಅವಿಶಾಲವೂ ಅಲ್ಲ. ಮನಸ್ಸೊಂದೇ ನಿರಂತರವಾಗಿರುವ ಸರ್ವಮಂಗಳ ಸತ್ಯ. ಅದನ್ನು ಮನಸ್ಸಿನಿಂದ ಅಥವಾ ಮಾತಿನಿಂದ ಹೇಗೆ ಗ್ರಹಿಸುವುದು? ದಿನರಾತ್ರಿ ವಿಭೇದ ನಿರಾಕರಣಂ ಉದಿತಾನುದಿತಸ್ಯ ನಿರಾಕರಣಂ ಯದಿ ಚೈಕ ನಿರಾತರ ಸರ್ವಶಿವಂ ರವಿಚಂದ್ರಮಸೋಜ್ವಲನಶ್ಚ ಕಥಂ. ದಿನ ರಾತ್ರಿ ಭೇದಗಳಿಲ್ಲದ, ಉದಯಾಸ್ತಗಳಿಲ್ಲದ, ನಿರಂತರವಾಗಿರುವ ಸರ್ವಮಂಗಳ ತತ್ವ ಒಂದೇ ಸತ್ಯವಾದರೆ ಅಲ್ಲಿ ಸೂರ್ಯ ಚಂದ್ರ ಅಗ್ನಿ ಇವುಗಳ ಮಾತೆಲ್ಲಿ? ಗತಕಾಮ ವಿಕಾಮ ವಿಭೇದ ಇತಿ ಗತಚೇಷ್ಟ ವಿಚೇಷ್ಟ ವಿಭೇದ ಇತಿ ಯದಿ ಚೈಕ ನಿರಾತರ ಸರ್ವಶಿವಂ ಬಹಿರಾತರ ಭಿನ್ನಮತಿಶ್ಚ ಕಥಂ. ಕಾಮ ವಿಕಾಮಗಳಿಲ್ಲದ, ಚಲನ ವಲನಗಳಿಲ್ಲದ, ನಿರಂತರವಾಗಿರುವ ಸರ್ವಮಂಗಳ ತತ್ವ ಒಂದೇ ಸತ್ಯವಾದರೆ ಒಳಗೆ ಹೊರಗೆ ಎಂಬ ಮಾತೆಲ್ಲಿ? ಯದಿ ಸಾರ ವಿಸಾರ ವಿಹೀನ ಇತಿ ಯದಿ ಶೂನ್ಯ ವಿಶೂನ್ಯ ವಿಹೀನ ಇತಿ ಯದಿ ಚೈಕ ನಿರಾತರ ಸರ್ವಶಿವಂ ಪ್ರಥಮಂ ಚ ಕಥಂ ಚರಮಂ ಚ ಕಥಂ. ಸಾರಾಸಾರಗಳಿಲ್ಲದ, ಶೂನ್ಯಗಳಿಲ್ಲದ, ನಿರಂತರವಾಗಿರುವ ಸರ್ವಮಂಗಳ ತತ್ವ ಒಂದೇ ಸತ್ಯವಾದರೆ ಅಲ್ಲಿ ಮೊದಲು ಕೊನೆ ಎಂಬ ಮಾತೆಲ್ಲಿ? ಯದಿ ಭೇದ ವಿಭೇದ ನಿರಾಕರಣಂ ಯದಿ ವೇದಕ ವೇದ್ಯ ನಿರಾಕರಣಂ ಯದಿ ಚೈಕ ನಿರಾತರ ಸರ್ವಶಿವಂ ತೃತೀಯ ಚ ಕಥಂ ತುರಿಯ ಚ ಕಥಂ. ಭೇದಗಳಿಲ್ಲದ, ಪ್ರಕಾಶ ಪ್ರಕಾಶಿತಗಳಿಲ್ಲದ, ನಿರಂತರವಾದ ಸರ್ವಮಂಗಳ ತತ್ವ ಒಂದೇ ಸತ್ಯವಾದರೆ ಅವಸ್ಥಾತ್ರಯವೆಲ್ಲಿ ಅಥವಾ ತುರೀಯವೆಲ್ಲಿ? ಗದಿತ ಗದಿತಂ ನಹಿ ಸತ್ಯಮಿತಿ ವಿದಿತಾ ವಿದಿತಂ ನಹಿ ಸತ್ಯಮಿತಿ ಯದಿ ಚೈಕ ನಿರಾತರ ಸರ್ವಶಿವಂ ವಿಷಯೇಂದ್ರಿಯ ಬುದ್ಧಿಮನಾಂಸಿ ಕಥಂ. ಸತ್ಯವನ್ನು ಮಾತಿನ ಮೂಲಕ ವಿವರಿಸುವುದಕ್ಕೂ ಆಗುವುದಿಲ್ಲ, ವಿವರಿಸದೇ ಇರುವುದಕ್ಕೂ ಆಗುವುದಿಲ್ಲ.
ಅದನ್ನು ತಿಳಿದಿದೆ ಎಂತಲೂ ಹೇಳುವುದಕ್ಕೆ ಆಗುವುದಿಲ್ಲ, ತಿಳಿದಿಲ್ಲವೆಂತಲೂ ಹೇಳುವುದಕ್ಕೆ ಆಗುವುದಿಲ್ಲ. ನಿರಂತರವಾದ ಸರ್ವಮಂಗಳ ತತ್ವ ಒಂದೇ ಸತ್ಯವಾದರೆ ವಿಷಯ, ಇಂದ್ರಿಯ, ಬುದ್ಧಿ, ಮನಸ್ಸು ಇವುಗಳೆಲ್ಲಿ? ಗಗನಂ ಪವನೋ ನಹಿ ಸತ್ಯಮಿತಿ ಧರಣಿ ದಹನೋ ನಹಿ ಸತ್ಯಮಿತಿ ಯದಿ ಚೈಕ ನಿರಂತರ ಸರ್ವಶಿವಂ ಜಲದಶ್ಚ ಕಥಂ ಸಲಿಲಂಚ ಕಥಂ. ಗಗನವೂ ಸತ್ಯವಲ್ಲ, ವಾಯುವೂ ಸತ್ಯವಲ್ಲ, ಪೃಥ್ವಿಯೂ ಸತ್ಯವಲ್ಲ, ಅಗ್ನಿಯೂ ಸತ್ಯವಲ್ಲ. ನಿರಂತರವಾದ ಸರ್ವಮಂಗಳ ತತ್ವ ಒಂದೇ ಸತ್ಯವಾದರೆ ಮೋಡವೆಲ್ಲಿ, ನೀರೆಲ್ಲಿ? ಯದಿ ಕಲ್ಪಿತ ಲೋಕ ನಿರಾಕರಣಂ ಯದಿ ಕಲ್ಪಿತ ದೇವ ನಿರಾಕರಣಂ ಯದಿ ಚೈಕ ನಿರಂತರ ಸರ್ವಶಿವಂ ಗುಣದೋಷ ವಿಚಾರಮತಿಶ್ಚ ಕಥಂ. ಕಲ್ಪಿತವಾದ ಲೋಕಗಳನ್ನು ನಿರಾಕರಿಸಿದ ಮೇಲೆ, ಕಲ್ಪಿತವಾದ ದೇವತೆಗಳನ್ನು ನಿರಾಕರಿಸಿದ ಮೇಲೆ ನಿರಂತರವಾದ ಸರ್ವಮಂಗಳ ತತ್ವ ಒಂದೇ ಸತ್ಯವಾದರೆ ಗುಣದೋಷಗಳ ವಿಚಾರವೆಲ್ಲಿ? ಮರಣ ಮರಣಂ ಹಿ ನಿರಾಕರಣಂ ಕರಣಾಕರಣಂ ಹಿ ನಿರಾಕರಣಂ ಯದಿ ಚೈಕ ನಿರಂತರ ಸರ್ವಶಿವಂ ಗಮನಾಗಮನಂ ಹಿ ಕಥಂ ವದತಿ. ಮರಣ ಅಮರಣಗಳನ್ನು ನಿರಾಕರಿಸಿದ ಮೇಲೆ, ಕರ್ಮ ಅಕರ್ಮಗಳನ್ನು ನಿರಾಕರಿಸಿದ ಮೇಲೆ ನಿರಂತರವಾದ ಸರ್ವಮಂಗಳ ತತ್ವ ಒಂದೇ ಸತ್ಯವಾದರೆ ಗಮನಾಗಮನಗಳೆಲ್ಲಿ? ಪ್ರಕೃತಿ ಪುರುಷೋ ನಹಿ ಭೇದ ಇತಿ ನಹಿ ಕಾರಣ ಕಾರ್ಯ ವಿಭೇದ ಇತಿ ಯದಿ ಚೈಕ ನಿರಂತರ ಸರ್ವಶಿವಂ ಪುರುಷ ಪುರುಷಂ ಚ ಕಥಂ ವದತಿ. ಪ್ರಕೃತಿ ಪುರುಷರ ಭೇದವು, ಕಾರಣ ಕಾರ್ಯ ಭೇದವು ಇಲ್ಲದೇ ಇದ್ದರೆ ನಿರಂತರವಾದ ಸರ್ವಮಂಗಳ ತತ್ವ ಒಂದೇ ಸತ್ಯವಾದರೆ ಪುರುಷ ಮತ್ತು ಅಪುರುಷ ಎಂದು ಹೇಗೆ ಹೇಳುವುದು? ತೃತೀಯಂ ನಹಿ ದುಃಖ ಸಮಾಗಮನಂ ನ ಗುಣಾದ್ವಿತೀಯಸ್ಯ ಸಮಾಗಮನಂ ಯದಿ ಚೈಕ ನಿರಂತರ ಸರ್ವಶಿವಂ ಸ್ಥವಿರಶ್ಚ ಯುವಾಚ ಶಿಶುಶ್ಚ ಕಥಂ. ಪ್ರಕೃತಿ ಪುರುಷರನ್ನು ನಿರಾಕರಿಸಿದ ಮೇಲೆ ಎರಡನೆಯದಿಲ್ಲ, ಗುಣವು ಅದರ ಸಂಬಂಧದಿಂದ ಬರುವ ಮೂರನೆಯದಾದ ದುಃಖವೂ ಇಲ್ಲ. ನಿರಂತರವಾದ ಸರ್ವಮಂಗಳ ತತ್ವ ಒಂದೇ ಸತ್ಯವಾದರೆ ವೃದ್ಧ, ಯುವಕ, ಶಿಶು ಇವರು ಹೇಗೆ ಇರಬಲ್ಲರು? ನನು ಆಶ್ರಮ ವರ್ಣ ವಿಹೀನ ಪರಂ ನನು ಕಾರಣ ಕರ್ತೃ ವಿಹೀನ ಪರಂ ಯದಿ ಚೈಕ ನಿರಂತರ ಸರ್ವಶಿವಂ ಅವಿನಷ್ಟ ವಿನಷ್ಟಮತಿಶ್ಚ ಕಥಂ. ಆ ಪರತತ್ವ ಆಶ್ರಮ ವರ್ಣಗಳನ್ನು ಮೀರಿಲ್ಲವೇ? ಅದು ಕಾರಣವನ್ನು ಕರ್ತೃವನ್ನೂ ಮೀರಿಲ್ಲವೇ? ನಿರಂತರವಾದ ಸರ್ವಮಂಗಳ ತತ್ವ ಒಂದೇ ಸತ್ಯವಾದರೆ ನಷ್ಟವಾದ ಅಥವಾ ನಷ್ಟವಾಗದ ಬುದ್ಧಿಯನ್ನು ಹೇಗೆ ಹೇಳುವುದು? ಗ್ರಸಿತ ಗ್ರಸಿತಂಚ ವಿತಥ್ಯಮಿತಿ ಜನಿತ ಜನಿತಂಚ ವಿತಥ್ಯಮಿತಿ ಯದಿ ಚೈಕ ನಿರಂತರ ಸರ್ವಶಿವಂ ಅವಿನಾಶಿ ವಿನಾಶಿ ಕಥಂ ಹಿ ಭವೇತ್. ಸೃಷ್ಟಿ ಲಯವಾಗಿದೆ ಅಥವಾ ಅದು ಲಯವಾಗಿಲ್ಲ, ಇವೆರಡೂ ಅಸತ್ಯ. ಯಾವುದೋ ಉತ್ಪನ್ನವಾಗಿದೆ ಅಥವಾ ಇಲ್ಲ ಎಂಬುದು ಅಸತ್ಯ. ನಿರಂತರವಾದ ಸರ್ವಮಂಗಳ ತತ್ವ ಒಂದೇ ಸತ್ಯವಾಗಿದ್ದರೆ ಅದು ನಾಶವಾಗುವುದಿಲ್ಲ ಅಥವಾ ನಾಶವಾಗುವುದು ಎಂದು ಹೇಳುವುದಾದರೂ ಹೇಗೆ? ಪುರುಷ ಪುರುಷಸ್ಯ ವಿನಷ್ಟಮಿತಿ ವನಿತಾ ವನಿತಸ್ಯ ವಿನಷ್ಟಮಿತಿ ಯದಿ ಚೈಕ ನಿರಂತರ ಸರ್ವಶಿವಂ ಅವಿನೋದ ವಿನೋದಮತಿಶ್ಚ ಕಥಂ. ಅದನ್ನು ಪುರುಷನಾಗಲಿ ಅಪುರುಷನಾಗಲಿ ನೋಡುವುದಕ್ಕೆ ಆಗುವುದಿಲ್ಲ. ಸ್ತ್ರೀಯೂ ನೋಡಲಾರಳು,
ಅಸ್ತ್ರೀಯು ನೋಡಲಾರಳು. ನಿರಂತರವಾದ ಸರ್ವಮಂಗಳ ತತ್ವ ಒಂದೇ ಸತ್ಯವಾಗಿದ್ದರೆ ವಿನೋದದ ಅಥವಾ ಅವಿನೋದದ ಬುದ್ಧಿ ಅಲ್ಲಿ ಹೇಗೆ ಇರಬಲ್ಲದು? ಯದಿ ಮೋಹ ವಿಷಾದ ವಿಹೀನ ಪರೋ ಯದಿ ಸಂಶಯ ಶೋಕ ವಿಹೀನ ಪರ ಯದಿ ಚೈಕ ನಿರೋತರ ಸರ್ವ ಶಿವಂ ಅಹಮಿತಿ ಮಮೇತಿ ಕಥಂಚ ಪುನಃ. ಮೋಹ ವಿಷಾದಗಳಿಲ್ಲದ, ಸಂಶಯ ಶೋಕಗಳಿಲ್ಲದ ನಿರಂತರವಾದ ಸರ್ವಮಂಗಳ ತತ್ವ ಒಂದೇ ಸತ್ಯವಾಗಿದ್ದರೆ ನಾನು ನನ್ನದು ಎಂಬುದು ಹೇಗೆ ಬರುತ್ತದೆ? ನನು ಧರ್ಮ ವಿಧರ್ಮ ವಿನಾಶ ಇತಿ ನನು ಬಂಧ ವಿಬಂಧ ವಿನಾಶ ಇತಿ ಯದಿ ಚೈಕ ನಿರೋತರ ಸರ್ವ ಶಿವಂ ಇಹ ದುಃಖ ವಿದುಃಖಮತಿಶ್ಚ ಕಥಂ. ಅದರಲ್ಲಿ ಧರ್ಮವೂ ಇಲ್ಲ, ವಿಧರ್ಮವೂ ಇಲ್ಲ, ಬಂಧನವೂ ಇಲ್ಲ, ವಿಬಂಧನವೂ ಇಲ್ಲ. ನಿರಂತರವಾದ ಸರ್ವಮಂಗಳ ತತ್ವ ಒಂದೇ ಸತ್ಯವಾಗಿದ್ದರೆ ಅಲ್ಲಿ ಸುಖ ದುಃಖಗಳ ಬುದ್ಧಿ ಹೇಗೆ ಇರಬಲ್ಲದು? ನಹಿ ಯಾಜ್ಞಿಕ ಯಜ್ಞ ವಿಭಾಗ ಇತಿ ನ ಹುತಾಶನ ವಸ್ತು ವಿಭಾಗ ಇತಿ ಯದಿ ಚೈಕ ನಿರಂತರ ಸರ್ವ ಶಿವಂ ವದ ಕರ್ಮ ಫಲಾನಿ ವದಂತಿ ಕಥಂ. ಅಲ್ಲಿ ಯಜ್ಞ ಮಾಡುವವನು ಮತ್ತು ಯಜ್ಞ ಎಂಬ ವಿಭಾಗವಿಲ್ಲದ, ಅಗ್ನಿ ಮತ್ತು ಅದಕ್ಕೆ ಅರ್ಪಿಸುವ ವಸ್ತು ಎಂಬ ವಿಭಾಗವಿಲ್ಲದ ನಿರಂತರವಾದ ಸರ್ವಮಂಗಳ ತತ್ವ ಒಂದೇ ಸತ್ಯವಾಗಿದ್ದರೆ ಅವರು ಹೇಳುವ ಕರ್ಮ ಫಲ ಹೇಗೆ ಬರುವುದು? ನನು ಶೋಕ ವಿಶೋಕ ವಿಮುಕ್ತ ಇತಿ ನನು ದರ್ಪ ವಿದರ್ಪ ವಿಮುಕ್ತ ಇತಿ ಯದಿ ಚೈಕ ನಿರೋತರ ಸರ್ವ ಶಿವಂ ನನು ರಾಗ ವಿರಾಗಮತಿಶ್ಚ ಕಥಂ. ಅದು ಶೋಕ ವಿಶೋಕಗಳಿಂದ ಮುಕ್ತವಾಗಿದೆ, ದರ್ಪ ವಿದರ್ಪಗಳಿಂದ ಮುಕ್ತವಾಗಿದೆ. ನಿರಂತರವಾಗಿರುವ ಸರ್ವಮಂಗಳ ತತ್ವ ಒಂದೇ ಸತ್ಯವಾಗಿದ್ದರೆ ಅಲ್ಲಿ ರಾಗ ವಿರಾಗಗಳು ಹೇಗೆ ಇರಬಲ್ಲವು? ನಹಿ ಮೋಹ ವಿಮೋಹ ವಿಕಾರ ಇತಿ ನಹಿ ಲೋಭ ವಿಲೋಭ ವಿಕಾರ ಇತಿ ಯದಿ ಚೈಕ ನಿರೋತರ ಸರ್ವ ಶಿವಂ ಹ್ಯವಿವೇಕ ವಿವೇಕಮತಿಶ್ಚ ಕಥಂ. ಅಲ್ಲಿ ಮೋಹ ವಿಮೋಹಾದಿ ವಿಕಾರಗಳಿಲ್ಲ, ಲೋಭ ವಿಲೋಭಾದಿ ವಿಕಾರಗಳಿಲ್ಲ. ನಿರಂತರವಾಗಿರುವ ಸರ್ವಮಂಗಳ ತತ್ವ ಒಂದೇ ಸತ್ಯವಾಗಿದ್ದರೆ ಅಲ್ಲಿ ವಿವೇಕ ಅವಿವೇಕ ಬುದ್ಧಿಗಳು ಹೇಗೆ ಬರುವವು? ತ್ವಮಹಂ ನಹಿ ಹಂತ ಕದಾಚಿದಪಿ ಕುಲಜಾತಿ ವಿಚಾರಮಸತ್ಯಮಿತಿ ಅಹಮೇವ ಶಿವಃ ಪರಮಾರ್ಥ ಇತಿ ಅಭಿವಾದನಮತ್ರ ಕರೋಮಿ ಕಥಂ. ಅಲ್ಲಿ ನಾನು ನೀನು ಎಂಬುದು ಎಂದಿಗೂ ಇರಲಿಲ್ಲ. ಹೀಗಿರುವಾಗ ಕುಲ ಜಾತಿ ವಿಚಾರಗಳೆಲ್ಲ ಅಸತ್ಯ, ನಾನೇ ಮಂಗಳಮಯ ಪರಮಾರ್ಥ ತತ್ವವಾಗಿರುವಾಗ ಹೇಗೆ ನಮಸ್ಕರಿಸುವುದು? ಗುರು ಶಿಷ್ಯ ವಿಚಾರ ವಿಷೀಣ ಇತಿ ಉಪದೇಶ ವಿಚಾರ ವಿಷೀಣ ಇತಿ ಅಹಮೇವ ಶಿವಃ ಪರಮಾರ್ಥ ಇತಿ ಅಭಿವಾದನಮತ್ರ ಕರೋಮಿ ಕಥಂ. ಗುರು ಶಿಷ್ಯರ ವಿಚಾರವೂ ಹೋಯಿತು, ಉಪದೇಶವೂ ಹೋಯಿತು. ನಾನೇ ಮಂಗಳಮಯ ಪರಮಾರ್ಥ ತತ್ವವಾಗಿರುವಾಗ ಹೇಗೆ ನಮಸ್ಕರಿಸುವುದು? ನಹಿ ಕಲ್ಪಿತ ದೇಹ ವಿಭಾಗ ಇತಿ ನಹಿ ಕಲ್ಪಿತ ಲೋಕ ವಿಭಾಗ ಇತಿ ಅಹಮೇವ ಶಿವಃ ಪರಮಾರ್ಥ ಇತಿ ಅಭಿವಾದನಮತ್ರ ಕರೋಮಿ ಕಥಂ. ದೇಹ ವಿಭಾಗದ ಕಲ್ಪನೆಯೂ ಇಲ್ಲ, ಲೋಕ ವಿಭಾಗದ ಕಲ್ಪನೆಯೂ ಇಲ್ಲ. ನಾನೇ ಮಂಗಳಮಯ ಪರಮಾರ್ಥ ತತ್ವವಾಗಿರುವಾಗ ಹೇಗೆ ನಮಸ್ಕರಿಸುವುದು? ಸರಜೋ ವಿರಜೋ ನ ಕದಾಚಿದಪಿ
ನನು ನಿರ್ಮಲ ನಿಶ್ಚಲ ಶುದ್ಧ ಇತಿ ಅಹಮೇವ ಶಿವಃ ಪರಮಾರ್ಥ ಇತಿ ಅಭಿವಾದನಮತ್ರ ಕರೋಮಿ ಕಥಂ. ನಾನು ಅಶುದ್ಧನೂ ಅಲ್ಲ, ಶುದ್ಧನೂ ಅಲ್ಲ. ನಾನು ನಿರ್ಮಲ ನಿಶ್ಚಲ ಶುದ್ಧನಲ್ಲವೇ? ನಾನೇ ಮಂಗಳಮಯ ಪರಮಾರ್ಥ ತತ್ವವಾಗಿರುವಾಗ ಹೇಗೆ ನಮಸ್ಕರಿಸುವುದು? ನಹಿ ದೇಹ ವಿದೇಹ ವಿಕಲ್ಪ ಇತಿ ಅನೃತಂ ಚರಿತಂ ನಹಿ ಸತ್ಯಮಿತಿ ಅಹಮೇವ ಶಿವಃ ಪರಮಾರ್ಥ ಇತಿ ಅಭಿವಾದನಮತ್ರ ಕರೋಮಿ ಕಥಂ. ನಿಜವಾಗಿ ದೇಹವೂ ಇಲ್ಲ, ವಿದೇಹವೂ ಇಲ್ಲ. ಅನೃತ ಜೀವನ ಎಂದಿಗೂ ನಿಜವಾಗಿರಲಿಲ್ಲ. ಮಂಗಳಮಯ ಪರಮಾರ್ಥ ತತ್ವವೇ ನಾನಾಗಿರುವಾಗ ಹೇಗೆ ನಮಸ್ಕರಿಸುವುದು? ವಿಂದತಿ ವಿಂದತಿ ನಹಿ ನಹಿ ಅತ್ರ ಛಂದೋ ಲಕ್ಷಣಂ ನಹಿ ನಹಿ ತತ್ರ ಸಮರಸಮಗ್ನೋ ಭಾವಿತ ಪೂತಃ ಪ್ರಲಪತಿ ತತ್ವಂ ಪರಮವಧೂತಃ. ಯಾವುದು ಮನುಷ್ಯ ಮತಿಯನ್ನು ಮೀರಿರುವುದೋ ಅಲ್ಲಿ ಛಂದೋ ಲಕ್ಷಣ ಅನ್ವಯಿಸುವುದಿಲ್ಲ. ಆದರೆ ಭಾವನೆಗಳೆಲ್ಲ ಪರಿಶುದ್ಧವಾದ ಮೇಲೆ ಸಮರಸದಲ್ಲಿ ಮಗ್ನನಾಗಿರುವ ಅವಧೂತನು ಪರತತ್ವವನ್ನು ವಿವರಿಸುವನು. ಇತಿ ಷಷ್ಠಮೋಧ್ಯಾಯಃ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.